ಪ್ರೀತಿಯಲ್ಲಿ ಸಹೋದರ ಸಹೋದರಿ, ಪ್ರೀತಿ ದೇವಜನರೇ, ಈ ವಾಕ್ಯವನ್ನು ಪ್ರತಿದಿನವೂ ನೋಡುವವರೆಲ್ಲರನ್ನೂ ದೇವರು ಆಶೀರ್ವದಿಸಲಿ. ಇನ್ನು ಅನೇಕರಿಗೆ ಈ ವಾಕ್ಯವನ್ನು ಶೇರ್ ಮಾಡುವ ಮುಖಾಂತರ ದೇವರ ವಾಕ್ಯದಲ್ಲಿ ಪಾಲುದಾರರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಏಕೆಂದರೆ ದೇವರು ವಾಕ್ಯ ಅನೇಕರಿಗೆ ಹೇಳುವುದು, ಸಾರುವುದು ನಮ್ಮ ಕರ್ತವ್ಯವಾಗಿದೆ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಯೋಬನು ಬರೆದ ಪುಸ್ತಕ 1ನೇ ಅಧ್ಯಾಯ 5ನೇ ವಚನವಾಗಿದೆ. ಈ ವಾಕ್ಯದಲ್ಲಿ ನಮಗೆ ಈ ರೀತಿಯಲ್ಲಿ ಹೇಳಿದೆ: ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ಅಂಥವನು ದೇವರಲ್ಲಿ ಬೇಡಿಕೊಳ್ಳಲಿ. ಯಾರನ್ನೂ ತಿರಸ್ಕರಿಸದೆ ಎಲ್ಲರಿಗೂ ಯಥೇಚ್ಛವಾಗಿ ನೀಡುವ ದೇವರು ನಿಮಗೆ ಜ್ಞಾನವನ್ನು ದಯಪಾಲಿಸುತ್ತಾರೆ ಎಂಬುದಾಗಿ ಈ ವಾಕ್ಯ ಹೇಳುತ್ತದೆ. ಪ್ರೀತಿಯ ದೇವಜನರೇ, ಈ ವಾಕ್ಯ ಅನೇಕ ಸಂದರ್ಭಗಳಲ್ಲಿ ನಮಗೆ ಏನು ಮಾಡಬೇಕೆಂದು ತಿಳಿಯುವುದೇ ಇಲ್ಲ. ಅಂಥ ಸಮಯದಲ್ಲಿ ಈ ವಾಕ್ಯವನ್ನು ಓದಿ ನಾವು ತಿಳಿದುಕೊಳ್ಳಬೇಕಾದದ್ದು ಗೊಂದಲವಾಗಬಾರದು ಎಂಬುದಾಗಿ ಈ ವಾಕ್ಯ ನಮಗೆ ಬಹುಮುಖ್ಯವಾಗಿ ತಿಳಿಸುತ್ತಿದೆ. ಯಾವುದೇ ಗೊಂದಲದ ಸಮಯದಲ್ಲಿ ಅಂಥ ಸಮಯದಲ್ಲಿ ನಾವು ಮನುಷ್ಯರ ಮೇಲೆ ಅವಲಂಬಿತರಾಗಬಾರದು. ಏಕೆಂದರೆ ಜ್ಞಾನ ಕೊಡುವವರು ದೇವರು, ಜ್ಞಾನವನ್ನು ನೀಡುವವರು ದೇವರನ್ನೇ ನಾವು ಆಶ್ರಯಿಸಿಕೊಳ್ಳಬೇಕು. ದೇವರು ಯಾರನ್ನೂ ತಿರಸ್ಕರಿಸುವುದಿಲ್ಲ. ನಂಬಿಕೆಯಿಂದ ಕೇಳುವವರಿಗೆ ಉದಾರವಾಗಿ ಜ್ಞಾನವನ್ನು ನೀಡುವವರು ಎಂಬುದಾಗಿ ದೇವರು ಹೇಳಿದ್ದಾರೆ. ನಾವು ದೇವರನ್ನು ಬೇಡಿಕೊಂಡಾಗ ದೇವರು ಉದಾರವಾಗಿ ನಮಗೆ ಬೇಕಾದ ಜ್ಞಾನವನ್ನು ನೀಡುತ್ತಾರೆ. ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ದೇವರನ್ನು ಪ್ರಾರ್ಥಿಸೋಣ. ದೇವರ ಜ್ಞಾನದಿಂದ ನಡೆಯುವ ಜೀವನವು ಸರಿಯಾದ ದಾರಿಯನ್ನು ಕಂಡುಕೊಳ್ಳುತ್ತದೆ ಎಂಬುದಾಗಿ ಈ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತದೆ. ದೇವರೇ, ಯಾವುದೇ ಕಷ್ಟ ಸಂಕಷ್ಟಗಳಿರಲಿ, ಯಾವುದೇ ಸಂದರ್ಭದಲ್ಲಿ ನಮ್ಮನ್ನು ಮುನ್ನಡೆಸಿರಿ ಎಂಬುದಾಗಿ ಬೇಡಿಕೊಂಡು ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್.